ಆ ಎಲ್ಲ ನೀವು ಪತ್ರಿಕಾ ಸ್ನೇಹಿತರು ಕೂತಿದ್ರಿ, ಬಂದು ಏನ್ ಭಾಷಣ ಮಾಡಿದ್ದು? ಏನು ಅಭಿವೃದ್ಧಿ ಆಗ್ತಿಲ್ಲ, ಶಾಸಕರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರುಗಳ ಮೇಲೆ ಅಂತ ಹೇಳಿ ಮಾತು ಹೇಳೋಗಿದ್ದಾರಪ್ಪ. ಯಾರ ಮೇಲೆ ದೌರ್ಜನ್ಯ ಮಾಡಿದಾರಪ್ಪ? ಯಾರ ಅಧಿಕಾರಿಗಳ ಮೇಲೆ ಮಾಡಿದಾರ? ಅಥವಾ ಯಾರ ಅವರೇ ಪಕ್ಷ ಆಗ್ಲಿ ಆ ಪಕ್ಷದ ಮುಖಂಡಗಳ ಮೇಲೆ ಏನಾದ್ರು ಮಾಡಿದಾರ? ಕಾರ್ಯಕರ್ತರುಗಳ ಮೇಲೆ ಮಾಡಿದಾರ? ಇನ್ನ ಆ ಪಕ್ಷದ ಕಾರ್ಯಕರ್ತರುಗಳು ಕೆಲಸ ಕೊಟ್ಟಿದ್ದೀನಿ, ನಾನು ಹೆಸರು ಹೇಳಲ್ಲ ಎಂದಪ್ಪ. JDS ಕಾರ್ಯಕರ್ತರಿಗೂ ಕೆಲಸ ಕೊಟ್ಟಿದ್ದೀನಿ, JDS ಅಲ್ಲಿ ಇರೋಂತ ಯಾರು ಮನೆ ಇಲ್ಲ ಸೈಟ್ ಇಲ್ಲ ಅವ್ರಿಗೂ ಕೊಟ್ಟಿದ್ದೀನಿ. ಅದು ಯಾರು ಮಾಡಿರೋದು? ನಮ್ಮ ತಾಲೂಕಿನ ಕಾಂಗ್ರೆಸ್ನ ಮುಖಂಡಗಳು, ಆ ಭಾಗದಲ್ಲಿ ಯಾರು ಪಕ್ಷದ ಹಿರಿಯರು ಇದ್ದಾರೆ ಅವ್ರು ಮಾಡಿದ್ದಾರೆ. ಹೌದಲ್ಲ? ನಾವೇನೋ ದಬ್ಬಾಳಿಕೆ ಮಾಡಿದ್ವಿ? ನಾನು ಜಾಸ್ತಿ ಒಬ್ಬ ಹುಡುಗ ಇದ್ದಾನೆ, ನನಗಿಂತ 2 ವರ್ಷ ಚಿಕ್ಕವನು, 3 ವರ್ಷ ಸೋತಿದ್ದಾನೆ. ಇರ್ಬೋದು ರಾಜಕೀಯವಾಗಿ ಸೋಲು ಗೆಲುವು, ಈಗ ನಾವು ಸೋತಿದೀವಿ, ರಾಜಣ್ಣವರು ಸೋತಿದ್ದಾರೆ, ಎಲ್ಲರೂ ಸೋತಿದ್ದಾರೆ, ನಾನು ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಆದ್ರೆ ಸೋಲು ಗೆಲುವನ್ನ ತಗೊಬೇಕು. ಸುಮ್ನೆ ನಾನು ಮಂಡ್ಯದಲ್ಲಿ ನಿಂತೆ, ರಾಮನಗರದಲ್ಲಿ ನಿಂತೆ, ಚನ್ನಪಟ್ಟಣದಲ್ಲಿ ನಿಂತೆ ಅಂತ ಹೇಳಿದ್ರೆ ಒಂದ್ ಕ್ಷೇತ್ರ ಎಲ್ಲಾರು ಹುಡುಕಳಪ್ಪ. ನಾನೇ ಕೇಳೋ ಅಂತದ್ದು ಒಂದು ಕ್ಷೇತ್ರದಲ್ಲಿ ಫಿಕ್ಸ್ ಆಗಿ ನೀನ್ ಎಲ್ಲಿ ಸೋತಿದ್ಯೋ ನೆಕ್ಸ್ಟ್ ಅಲ್ಲೇ ಕೆಲಸ ಮಾಡಿ ಗೆಲ್ಲು. ಅದ್ ಬಿಟ್ಬಿಟ್ಟು ಟೂರಿಂಗ್ ಟ್ಯಾಕ್ಸ್ ಆಗೋದು ಬೇಡ. ಒಂದ್ ದಿವಸ ಇಲ್ಲಿ ಹೋಗೋದು, ಇಲ್ಲಿ ಆಡ ಹೇಳ್ಸೋದು, ಇನ್ನೊಂದ್ ದಿವಸ ಇನ್ನೊಂದ್ ತಾಲೂಕು ಆಡ ಹೇಳ್ಸೋದು. ಆಯ್ತಪ್ಪ, ಮಂಡ್ಯದಲ್ಲಿ ನೀನ್ ಸೋತಲ್ಲಪ್ಪ, ಅವಾಗ ಯಾರಪ್ಪ ಮುಖ್ಯಮಂತ್ರಿ ಇದ್ದಿದ್ದು? ಯಾರು ಮುಖ್ಯಮಂತ್ರಿ ಇದ್ದಿದ್ದು? ನಿಮ್ ತಂದೆಯವ್ರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ನೀನ್ ಸೋತೆ. ಅಧಿಕಾರ ದುರುಪಯೋಗ ಮಾಡಿಸ್ಕೊಂಡ್ಬಿಟ್ಟು ನನ್ನ ಒಂದು ಬೈ ಎಲೆಕ್ಷನ್ ಅಲ್ಲಿ ಸೋತರು ಅಂತ. ನಿಮ್ ತಂದೆಯವರೇ ಮುಖ್ಯಮಂತ್ರಿ ಇದ್ದಾಗ ನಿಮ್ ಕೈಲಿ ಗೆಲ್ಲಕ್ಕಾಗ್ಲಿಲ್ಲ. 3 ಜನ ಮಂತ್ರಿಗಳಿದ್ರಿ, 7 ಜನ ಶಾಸಕರಿದ್ರಿ. ಅವತ್ತು ಎಷ್ಟು ದುಡ್ಡು ಖರ್ಚಾಯ್ತು ಹೇಳ? ಯಾವ ಪೊಲೀಸ್ ಅಧಿಕಾರಿಗಳ ಜೀಪಲ್ಲಿ ಎಷ್ಟೆಷ್ಟು ದುಡ್ಡು ಅಂತ ಹೇಳಪ್ಪ ನಾನು? ಅವೆಲ್ಲ ಬೇಡ. ಆದ್ರೆ ಸೋತ್ ಮೇಲೆ ಸೋತ್ ತಗೊಬೇಕು. ಅದ್ ಬಿಟ್ಬಿಟ್ಟು ಅದೇನೋ ID ಕಾರ್ಡ್ ಕೊಟ್ಬಿಟ್ಟು ನಾನು ಸೋಲ್ಸಿದ್ರು, ಸರ್ಕಾರ ಎಲ್ಲ ಬಂದ್ ಬಿತ್ತು ಇಲ್ಲಿ ನನ್ನ ಸೋಲ್ಸಿದ್ರು, ಅವೆಲ್ಲ ಬಿಟ್ಬಿಡ್ಬೇಕು. ಒಂದ್ ಕಡೆ ಇರಿ, ಒಂದ್ ಕಡೆ ಇದ್ದು ಯಾವ ಕ್ಷೇತ್ರದಲ್ಲಿ ಸೋತಿರ್ತೀನಿ ಆ ಕ್ಷೇತ್ರದಲ್ಲಿ ಜನಗಳು ಪ್ರೀತಿ ಗಳಿಸಿ. ಇನ್ನ ಯುವಕ ಆಯ್ತು, ಇನ್ನ ನೀನು 30 ವರ್ಷ ರಾಜಕೀಯ ಮಾಡ್ಬೇಕು. ಕೂತ್ಕೋ, ಆ ಕ್ಷೇತ್ರದಲ್ಲಿ ಹೋಗಿ ಕೂತ್ಕೋ, ಕೆಲಸ ಮಾಡು. ಏನ್ ಸಮಸ್ಯೆ ಆಯ್ತಪ್ಪ, ನಮ್ಮ ತಾತನ ಹೆಸರು ಹೇಳ್ತಿ, ನಮ್ಮ ಅಪ್ಪನ ಹೆಸರು ಹೇಳ್ತಿ, ನಮ್ಮ ದೊಡ್ಡಪ್ಪನ ಹೆಸರು ಹೇಳ್ತಿ, ಎಲ್ಲಾರ ಹೆಸರು ಹೇಳ್ಕೊಂಡಾರು ಒಂದ್ಸತಿ ಗೆಲ್ಲಪ್ಪ. ಒಬ್ಬ ಯುವಕ ಇದ್ದಾನೆ ಅನ್ನೋ ಒಂದು ಆಸೆ ಎಲ್ಲ ನನಗೂ 3 ಸತಿ ಸೋತಿರುವಂತದ್ದು ಬೇಜಾರಿದೆ. ಅದೇನೇ ಇರ್ಲಿ, ಪಕ್ಷ ಏನೇ ಇರ್ಲಿ, 3 ಸಲ ಸೋತಿರುವಂತದ್ದು ನನಗೂ ಬೇಜಾರಿತ್ತು. ಸಣ್ಣ ವಯಸ್ಸಲ್ಲಿ ಆಗ್ಬಾರ್ದು ಅಂತ. ಆದ್ರೆ ಮಾತ್ ಲಿಮಿಟ್ ಇರ್ಬೇಕು. ಇಲ್ಲಿ ಬಂದ್ಬಿಟ್ಟು ಏನ್ ಕೆಲಸ ಆಗಿಲ್ಲ, ಈಗ 900 ಕೋಟಿ ಅಪ್ಪ, 5 ವರ್ಷ ಶಾಸಕರಿದ್ರು ಅವ್ರ ಭಾಗದವ್ರು ಏನ್ ಮಾಡಿದ್ರು ಕೆಲಸ? 2018ರಿಂದ 2023 ನೀವೆಲ್ಲ ಮುಖಂಡಗಳು ಇದ್ದೀರಿ, ಪತ್ರಿಕಾ ಸ್ನೇಹಿತರು ಇದ್ದೀರಿ. ಈ 5 ವರ್ಷದಲ್ಲಿ ಯಾವ್ದಾದ್ರು ಒಂದು ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳಪ್ಪ. 2018ರಿಂದ 23 ಯಾವ್ದಾದ್ರು ಒಂದು ಕೆಲಸ? ಯಾವ್ದು ಕೆಲಸ ಆಗಲಿಲ್ಲ. ಸುಮ್ನೆ ಜಾತಿ ಕಾರ್ಡ್ ಹಾಕೊಂಡು ಗೆದ್ರು, ಆಯ್ತು ಇರ್ಬೋದು. ಆದ್ರೆ ಏನ್ ಕೆಲಸ ಮಾಡಿದ್ಯಪ್ಪ? ಕ್ಷೇತ್ರದ ಜನ ನಿನ್ನ ಗೆಲ್ಸಿದ್ಮೇಲೆ ಏನ್ ಕೆಲಸ ಮಾಡಿದೆ? ಸುಮ್ನೆ ಹೇಳ್ಕೊಂಡು ಓಡಾಡ್ಕೊಂಡು ಏನೇನೋ ತಪ್ಪು ಮಾಹಿತಿ ಕೊಟ್ಟು ಬಂದವ್ರ ಕಡೆ ಎಲ್ಲ ಭಾಷಣ ಮಾಡಿಸುವಂತದ್ದು ಸೂಕ್ತ ಅಲ್ಲ. ಅದರಿಂದ ಈಗ ಏನು ಕೆಲಸ ಮಾಡ್ತಾ ಇದ್ದೀವಿ, ನಾವು ಕೆಲಸ ಮಾಡೋದನ್ನ ನಾವು ಮಾತಾಡಬಾರ್ದು. ಎಲ್ಲಿ ಕೆಲಸ ಆಗ್ತಿದೆ ನಮ್ಮ ಕಾರ್ಯಕರ್ತರು ಇರ್ಬೋದು, ಆ ಊರಿನ ಮುಖಂಡಗಳು ಇರ್ಬೋದು, ನಾಗರಿಕರುಗಳು ಇರ್ಬೋದು, ಅವ್ರು ಕೆಲಸ ಮಾಡೋದು. ನಾನೆಲ್ಲ ಅದಕ್ಕೆ ನಮ್ಮ ಪಕ್ಷದ ಹಿರಿಯ ಎಲ್ಲ